ಮಾಜಿ ಸಚಿವ ಹಾಗೂ ಹಾಲಿ ಕಾಂಗ್ರೆಸ್ನ ಶಾಸಕ ಎಚ್.ವೈ. ಮೇಟಿ ನಿಧನ ಹೊಂದಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಬೆಂಗಳೂರಿನಲ್ಲಿ ತೀವ್ರ ಅನಾರೋಗ್ಯದಿಂದ ಸಾಕಷ್ಟು ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ 79 ವರ್ಷದ ಶಾಸಕ ಎಚ್.ವೈ. ಮೇಟಿ ಕೊನೆಯುಸಿರೆಳೆದಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಬಾಗಲಕೋಟೆ ಹಾಲಿ ಶಾಸಕರು ಕೂಡ ಹೌದು ಎಚ್.ವೈ. ಮೇಟಿ ಅವರು. ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಅಬಕಾರಿ ಅರಣ್ಯ ಸಚಿವರಾಗೆಲ್ಲ ಅವರು ಕೆಲಸವನ್ನು ಮಾಡಿದ್ರು. 5 ಬಾರಿ ಶಾಸಕರು, 1 ಬಾರಿ ಸಂಸದರಾಗಿ ಕೂಡ ಅವರು ಕರ್ತವ್ಯವನ್ನು ನಿರ್ವಹಿಸಿದರು. ಆದರೆ ಇತ್ತೀಚೆಗೆ ತೀವ್ರ ಅನಾರೋಗ್ಯದಿಂದ ಎಚ್.ವೈ. ಮೇಟಿ ಅವರು ನಿಧನವನ್ನು ಹೊಂದಿದ್ರು. ಈಗ ಮೇಟಿ ಪಾರ್ಥಿವ ಶರೀರ ದರ್ಶನಕ್ಕೆ ಎಲ್ಲ ಆಗಮಿಸ್ತಾ ಇದ್ದಾರೆ ಹಿರಿಯರು. ಈಗ ಮೈಸೂರಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನು ನಾಳೆ ಹುಟ್ಟೂರಿನಲ್ಲಿ ಎಚ್.ವೈ. ಮೇಟಿ ಅವರ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಗುಳೇದಗುಡ್ಡ ಅಂತ ವಿಧಾನಸಭಾ ಕ್ಷೇತ್ರ ಇದ್ದಾಗಲೇ ಅವರು 3 ಬಾರಿ ಗುಳೇದಗುಡ್ಡದಿಂದ ಆಯ್ಕೆಯಾಗಿದ್ದರು. ಅದಾದ ನಂತರ ಅದು ಬಾಗಲಕೋಟೆ ಕ್ಷೇತ್ರ ಆಯಿತು. ಬಾಗಲಕೋಟೆ ಕ್ಷೇತ್ರದಿಂದ ಕೂಡ 2 ಬಾರಿ 2013, 2023ರಲ್ಲಿ ಗೆದ್ದಿದ್ದರು. ಅಬಕಾರಿ ಸಚಿವರಾಗಿ ಕೆಲಸ ಮಾಡಿದರು. ಅರಣ್ಯ ಖಾತೆ ಸಚಿವರಾಗಿ ಕೂಡ ಕೆಲಸ ಮಾಡಿದರು. ಹಿರಿಯರು 5 ಬಾರಿ MLA, 1 ಬಾರಿ MP ಆಗಿ ಕೆಲಸವನ್ನು ಮಾಡಿದರು. ಕಾಂಗ್ರೆಸ್ನ ಹಿರಿಯ ನಾಯಕರು ಕೂಡ ಹೌದು. ಮೊನ್ನೆ ಕಳೆದ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಸ್ಪಿಟ್ಲಿಗೆ ಹೋಗಿ ಅವರ ಆರೋಗ್ಯವನ್ನು ವಿಚಾರಿಸಿ ಬಂದಿದ್ದರು. ಬಟ್ ಇವತ್ತು ಅವರು ಕೊನೆಯುಸಿರೆಳೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ ಮೇಟಿ ಅವರ ಅಂತಿಮ ದರ್ಶನಕ್ಕೆ ಯಾರ್ಯಾರು ಆಗಮಿಸಿದ್ದಾರೆ, ಹಾಸ್ಪಿಟ್ಲ್ ವತಿಯಿಂದ ಏನೆಲ್ಲ ಮಾಹಿತಿಗಳು ಬಂದಿದೆ, ಮತ್ತೆ ಈಗ ಪಾರ್ಥಿವ ಶರೀರದ ರವಾನೆ ಹೇಗೆ, ಏನೆಲ್ಲ ಮಾಹಿತಿ ಇದೆ? ಖಂಡಿತ ಅರವಿಂದ್, ಇವತ್ತು ಮಧ್ಯಾಹ್ನ 11:30 ರಿಂದ 12:30 ಸುಮಾರಿನಲ್ಲಿ ಮೇಟಿಯವರು ಕೊನೆಯುಸಿರು ಎಳೆದಿರುವಂಥದ್ದು ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ. ದೃಶ್ಯಗಳ ಸಮೇತ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನೋಡ್ಬೋದು, ಆಸ್ಪತ್ರೆ ಮುಂಭಾಗದಲ್ಲಿ ಈಗಾಗಲೇ ಪೊಲೀಸರು ಕೂಡ ಆಗಮಿಸಿ CM ಸಿದ್ದರಾಮಯ್ಯ ಆದಿಯಾಗಿ ಈಗ ಹಾಲಿ ಶಾಸಕರಾಗಿರೋದ್ರಿಂದ ಸಾಕಷ್ಟು ಜನ ಶಾಸಕರು ಆಪ್ತ ವಲಯ ಬರೋದು ಇಲ್ಲಿ ಆಸ್ಪತ್ರೆಯಲ್ಲಿ ಅವರನ್ನು ಅಂತಿಮ ದರ್ಶನ ಮಾಡಲಿದ್ದಾರೆ. ಹಾಗಾಗಿ ಬಿಗಿ ಭದ್ರತೆಯನ್ನು ಬೆಂಗಳೂರಿನ ಸೌತ್ ವಿಭಾಗದ ಅಂದರೆ ದಕ್ಷಿಣ ವಿಭಾಗದ DCP ಆದಿಯಾಗಿ ಎಲ್ಲ ಬಂದು ಟ್ರಾಫಿಕ್ ಕ್ಲಿಯರ್ ಮಾಡುವಂಥದ್ದು ಮತ್ತು ಇಲ್ಲಿ ಆಸ್ಪತ್ರೆ ಮುಂಭಾಗದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದೇ ಇರೋ ರೀತಿಯಲ್ಲಿ ಸಕಲ ಬಂದೋಬಸ್ತ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಳೆದ 1 ವಾರದಿಂದ ಮೇಟಿಯವರು ಇದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ರು. ಅವರಿಗೆ ತೀವ್ರ ಸ್ವರೂಪದ ಲಂಗ್ಸ್ ಇನ್ಫೆಕ್ಷನ್ ಆಗಿತ್ತು, ಲಂಗ್ಸ್ ಡಿಸೀಸ್ ಅಂದರೆ ಶ್ವಾಸಕೋಶದ ಸಮಸ್ಯೆ ಆಗಿತ್ತು. ಹಾಗಾಗಿ ಚಿಕಿತ್ಸೆಗೆ ಸೇರಿಕೊಂಡಿದ್ರು. ಅವತ್ತಿಂದನೂ ಸಹ ವೆಂಟಿಲೇಟರ್ ಆಕ್ಸಿಜನ್ ಸಹಾಯದಿಂದನೇ ಉಸಿರಾಡ್ತಿದ್ರು. ಚಿಕಿತ್ಸೆಗೆ ಯಾವುದೇ ರೀತಿ ಸ್ಪಂದನೆ ಸರಿಯಾದ ರೀತಿಯಲ್ಲಿ ಸಿಕ್ಕಿರಲಿಲ್ಲ. ಇವತ್ತು ಯಾವುದೇ ಚಿಕಿತ್ಸೆಗೂ ಸ್ಪಂದಿಸದೆ ಮೃತಪಟ್ಟಿರುವಂಥದ್ದು. ಹಾಗಾಗಿ ಈಗ CM ಸಿದ್ದರಾಮಯ್ಯ ಅವರ ಈ ಹಿಂದೆ ಸರ್ಕಾರ ಇದ್ದಾಗಲೂ ಸಹ ಅವರು ಕ್ಯಾಬಿನೆಟ್ ಸಚಿವರಾಗಿದ್ದರು. ಈ ಹಿಂದೆ ದೇವೇಗೌಡರು CM ಆಗಿದ್ದ ಸಂದರ್ಭದಲ್ಲೂ ಸಹ ಹಿರಿಯ ಆಗಿದ್ದಂತಹ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಸಚಿವ ಸಂಪುಟದಲ್ಲೂ ಸಹ ಸಚಿವರಾಗಿ ಕೆಲಸ ಮಾಡಿದರು. 5 ಬಾರಿ ಶಾಸಕರಾಗಿರುವಂಥವರು. ಹಾಲಿ ಶಾಸಕರು ಕೂಡ ಬಾಗಲಕೋಟೆ ನಗರದಿಂದ ಗೆದ್ದಿರುವಂತಹ ಮೇಟಿಯವರ ಅಂತಿಮ ದರ್ಶನದ ವ್ಯವಸ್ಥೆ ಬೆಂಗಳೂರಲ್ಲಿ ಒಂದು ಕಡೆ ಮಾಡೋದಾ ಅಥವಾ ಹುಟ್ಟೂರಿನಲ್ಲೇ ತೆಗೆದುಕೊಂಡು ಹೋಗೋದಾ, ಇದು ಅವರ ಕುಟುಂಬಸ್ಥರು ಬಂದು ಸ್ಪಷ್ಟಪಡಿಸಬೇಕಾಗಿದೆ. ಇನ್ನೂ ಅದರ ಬಗ್ಗೆ ತೀರ್ಮಾನಗಳಾಗ್ತದೆ. ಸದ್ಯ CM ಆದಿಯಾಗಿ ಎಲ್ಲ ಶಾಸಕರು ಸಚಿವರು ಬಂದು ಅವರ ಅಂತಿಮ ದರ್ಶನ ಮಾಡ್ತಾರೆ. ಬೆಂಗಳೂರಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲರೂ ವ್ಯವಸ್ಥೆ ಮಾಡಿ ಆನಂತರದಲ್ಲಿ ಹುಟ್ಟೂರಿಗೆ ತೆಗೆದುಕೊಂಡು ಹೋಗ್ತಾರಾ ಅಥವಾ ಇಲ್ಲೇ ನೇರವಾಗಿ ಹುಟ್ಟೂರಿನಲ್ಲೇ ತಗೊಂಡು ಅಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರಾ ಅಂತ ಕಾದು ನೋಡಬೇಕಿದೆ. ಒಟ್ಟಿನಲ್ಲಿ ಅಪೋಲೋ ಆಸ್ಪತ್ರೆಯ ಬಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೋತಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂಥ ಸಿದ್ಧತೆಗಳು ಕೂಡ ಒಂದು ಕಡೆ ಆಸ್ಪತ್ರೆ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಒಳಭಾಗದಲ್ಲಿ ಆಸ್ಪತ್ರೆ ಒಳಭಾಗದಲ್ಲಿ ಕುಟುಂಬಸ್ಥರಿಗೆ ಈ ಮುಂದಿನ ಪ್ರಕ್ರಿಯೆ ಏನು ಮಾಡ್ಕೋತೀರೋ ಅನ್ನೋಂಥ ಮಾಹಿತಿನ ಕುಟುಂಬಸ್ಥರಿಂದ ಹಾಗೆ ಸಂಪರ್ಕದಲ್ಲಿರಿ ಮಾರುತಿ. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.